ಸಭಾಧ್ಯಕ್ಷರೇ, ಈಗ ವನ್ಯಜೀವಿಗಳು ಉಳಿಬೇಕು, ಅರಣ್ಯನೂ ಉಳಿಬೇಕು. ಅದಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸಾಕಷ್ಟು ಬಿಗಿ ಕಾನೂನುಗಳನ್ನು ತಂದಿದೆ. ಅರಣ್ಯ ಇಲ್ಲ ಅಂದರೆ ಪ್ರಪಂಚನೇ ಇಲ್ಲ. ಆಮೇಲೆ ಬೆಳಿಗ್ಗೆ ಪ್ರಜಾವಾಣಿಯಲ್ಲಿ ನೋಡಿದೆ ಸಭಾಧ್ಯಕ್ಷರೇ, 16 ವರ್ಷಗಳಲ್ಲಿ 278 ಕಳ್ಳಬೇಟೆ ಪ್ರಕರಣಗಳು ಎಲ್ಲಿ ಇದೇ ವಲಯದಲ್ಲೇ ಈ ರೇಂಜಲ್ಲಿ ಆಗಿರ್ತಕ್ಕಂಥದ್ದು ಪ್ರಜಾವಾಣಿಯಲ್ಲಿ ಹಾಕಿದ್ದಾರೆ. ಅದು ಅವರೇನು ಹೇಳ್ತಾರೆ ಅಂದರೆ, ಚಾಮರಾಜನಗರ ಜಿಲ್ಲೆ ಬೆಳಕಿಗೆ ಬಂದ ಪ್ರಕರಣಗಳ 10% ಮಾತ್ರ, ಅಂದರೆ ದಿನಾಗಲೂ ನಡೀತಾನೆ ಇರುತ್ತಿಲ್ಲಿ, 10% ಮಾತ್ರ ಬೆಳಕಿಗೆ ಬರುತ್ತೆ. ಉಳಿದಿರ್ತಕ್ಕಂಥದ್ದು ಇದೆಲ್ಲ ಬೆಳಕಿಗೆ ಬಂದಿರೋದು, ಇದೆಲ್ಲ ಆಗಿರೋದು 16 ವರ್ಷಗಳಲ್ಲಿ 278 ಕಳ್ಳಬೇಟೆ ಪ್ರಕರಣ. ಆಮೇಲೆ ಕೆಲವು ಡೌಟ್ಸ್ ಹೇಳಿದ್ರು, ಕಾಲು ಹೊಡಿಬೇಕಾಗಿತ್ತು ಅಂತ. ಬೆಳಿಗ್ಗೆ 5 ಗಂಟೆ 10 ನಿಮಿಷದಲ್ಲಿ ಆಗಿರೋದು, 5 ಗಂಟೆ 10 ನಿಮಿಷ ಬೆಳಕಾಗೋದಿಲ್ಲ. ಆಮೇಲೆ ಕಾಡು, ದಟ್ಟವಾದ ಕಾಡೋದು, ಕಾಡಲ್ಲಿ ಇನ್ನೂ ಕತ್ತಲಿರುತ್ತೆ, ಗೊತ್ತಾಗೋದಿಲ್ಲ. ಅಲ್ಲ ಸರ್, ಆಗ ಅವರಿಗೆ ಜ್ಞಾನ ಬೇಕಲ್ಲ. ನಾವು ಸೊಂಟದಿಂದ ಅವರಿಗೆ ಜ್ಞಾನ ಬೇಕಲ್ಲ, ಕಾನೂನು ಎಲ್ಲೆಲ್ಲಿ ನೋಡಿ. ನಾನು ಮಾತಾಡ್ತೀನಿ, ನೀವು ಆಮೇಲೆ ಬೇಕಾದ್ರೆ ಮಾತಾಡ್ಬೇಕ. ನೀವು ಮಾತಾಡೋವಾಗ ನಾನೇನ ಮಾತಾಡೋಣ ಅಲ್ವಾ? ಬೆಳಿಗ್ಗೆ 5 ಗಂಟೆ ಸಮಯದಲ್ಲಿ ಕತ್ಲಿರುತ್ತೆ, ಕಾಡಲ್ಲಿ ಇನ್ನೂ ಕತ್ಲಿರುತ್ತೆ. ಸಹಜವಾಗಿ ಅಲ್ಲಿ ಏನು ಕಾಲು ಗೊತ್ತಾಗಲ್ಲ, ತಲೆನೂ ಗೊತ್ತಾಗಲ್ಲ, ಮುಖನೇ ಗೊತ್ತಾಗೋದಿಲ್ಲ. ಆಮೇಲೆ ನಮ್ಮ ಸ್ಟಾಫ್ 10 ಜನ ಇದ್ರು ಸಭಾಧ್ಯಕ್ಷರ, 2-3 ಅಲ್ಲ, 2 ಟೀಮ್ ಹೋಗಿದ್ರು. 2 ಟೀಮು ಜೀಪುಗಳಲ್ಲಿ ಹೋಗಿದ್ರು. ಅವರು ಕಾಡೆಲ್ಲ ಸುತ್ತಾಡಿದ್ದಾರೆ. ಸಾಯಂಕಾಲ 8 ಗಂಟೆಯಿಂದ ಸುತ್ತಾಕಿ ಬೆಳಿಗ್ಗೆ 5 ಗಂಟೆನಲ್ಲಿ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಮತ್ತೆ 3 ರೌಂಡ್ಸು ಶೂಟ್ ಮಾಡಿದ್ದಾರೆ. ಅದ್ಯಾವುದೋ ಸ್ಲೈಡ್ ಆಕ್ಷನ್ ಗನ್ ಅಂತ ಇದು, ಈ ಪೆಲೆಟ್ಸ್ ಇರುತ್ತೆ, ಅದು ನೇರವಾಗಿ ಒಂದೇ ಇದು ಆಗೋದಿಲ್ಲ. ಈ ಪೆಲೆಟ್ಸ್ ಹೊಡೆದ್ರೆ ಏನಾಗುತ್ತೆ, ಮೈಯೆಲ್ಲ ಹರಳ್ಕೊಳ್ಳುತ್ತೆ, ಮೈಯೆಲ್ಲ ಅದು ಏಟ್ ಬೀಳುತ್ತೆ. ಆ ಪೆಲೆಟ್ಸ್ ಅಲ್ಲಿ ಏನಾಗುತ್ತೆ, 3, 4, 5 ಕಡೆನೂ ಒಬ್ಬೊಬ್ಬರಿಗೆ ಗಾಯಗಳಾಗ್ಬೋದು. ಆ ರೀತಿ ಆ ಸ್ಲೈಡ್ ಆಕ್ಷನ್ ಗನ್ನಲ್ಲಿ ಶೂಟ್ ಮಾಡೋದ್ರಿಂದ 3 ರೌಂಡು ಅದು ದೇಹದಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಹೋಗಿರುತ್ತೆ. ಮತ್ತೆ ಒಂದೇ ರೌಂಡ್ಗೆ ಬೇಕಾದ್ರೆ 3 ಜನ ಬಿಡಬೇಕಾದ್ರೆ ಹೋಗ್ಬಿಡ್ಬೋದು ಇದರಲ್ಲಿ. ಮತ್ತೆ ಸಭಾಧ್ಯಕ್ಷರೇ, ಸುನೀಲ್ ಅವರು ಇನ್ನೊಂದು ಕೇಳಿದ್ರು, ಇದು ಅವರ ಶ್ರೀಮತಿಯವರು ಇದು ಜೋಳ ಕಾಯಲು ಹೋಗಿದ್ರು ಅಂತ. ಇದು ಆಗಿರ್ತಕ್ಕಂಥದ್ದು 5 ಕಿಲೋಮೀಟರ್ ಒಳಗಡೆ ದಟ್ಟ ಅರಣ್ಯದ ಒಳಗಡೆ ಆಗಿರ್ತಕ್ಕಂಥದ್ದು. ಅದು ಅವ್ರ ಜಾಗನೂ ಅಲ್ಲ, ಇದು ಅರಣ್ಯ ಪ್ರದೇಶ. ಇದು ಅರಣ್ಯ ಪ್ರದೇಶದ ಒಳಗೆ ಆಗಿರ್ತಕ್ಕಂಥದ್ದು, 5ರಿಂದ 8 ಕಿಲೋಮೀಟರ್ ಒಳಗಡೆ ಅವರೆಲ್ಲ ಸುತ್ತಾಡಿದ್ದಾರೆ ಸಭಾಧ್ಯಕ್ಷರೇ. ಆಮೇಲೆ ಇವರು ಈಗ ಸುರೇಶ್ ಅವರು, ವಿಜೇಂದ್ರ ಅವರು, ಕೃಷ್ಣಪ್ಪನವರು ಕೂಡ ಅನೇಕ ಪ್ರಶ್ನೆಗಳೆಲ್ಲ ಹೇಳಿದ್ದಾರೆ ಸಭಾ. ಆಮೇಲೆ FIR ಆಗಿದೆ, 2 ಕಡೆ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಅವರು ನಮ್ಮ ಮೇಲೆ ಕೊಲೆ ಕೇಸು ಅಂದ್ರೆ ನಮ್ಮ ಇಲಾಖೆಯವ್ರ ಮೇಲೆ ಕೊಲೆ ಕೇಸು ಅವರು ರಿಜಿಸ್ಟರ್ ಮಾಡಿದ್ದಾರೆ. ನಮ್ಮವರು ಕೂಡ ನಮ್ಮ ಫಾರೆಸ್ಟ್ ಆಕ್ಟ್ ಪ್ರಕಾರ ನಾವು ಕೂಡ ಕೇಸು ನಾವು ಬುಕ್ ಮಾಡಿದ್ವಿ ಸಭಾಧ್ಯಕ್ಷರೇ. ಆಮೇಲೆ 34 kg ಎಲ್ಲ ಶೂಟ್ ಮಾಡ್ತಾರೆ, ಮಾಡಿ ಹೊಡೆದಾದ್ಮೇಲೆ ಬರೀ ಮಾಂಸ ತರ್ತಾರೆ, ಜಿಂಕೆ ತರೋದಿಲ್ಲ ಅವರು. ಮಾಂಸ ಬ್ಯಾಗ್ಗಳಲ್ಲಿ ಹಾಕೊಂಡ್ ಬರ್ತಾರೆ. ಅಲ್ಲಿನ ಪದ್ಧತಿ ಏನಂದ್ರೆ, 4 ಜನ ಹೋದ್ರೆ 4 ಭಾಗ ಮಾಡ್ಕೊಳ್ತಾರೆ. ಒಂದು ಗನ್ಗಂತೂ 1 ಭಾಗ ಕೊಡ್ತಾರಂತೆ. ಗನ್ ಇರುತ್ತಲ್ಲ, ಗನ್ ಯಾರ್ದಿರುತ್ತೋ ಅವ್ರು 1 ಭಾಗ ಕೊಡ್ತಾರಂತೆ. 6 ಜನ ಹೋದ್ರೆ 6 ಭಾಗ ಮಾಡ್ಕೊಳ್ತಾರಂತೆ. 6 ಭಾಗ ಮಾಡ್ಕೊಂಡು ಜಿಂಕೆ ಇದೆಲ್ಲ ಹೊಡೆದಾಗ ಒಂದು ಗನ್ಗಂತ ಒಂದು 7 ಭಾಗ ಮಾಡ್ಕೊಳ್ತಾರೆ. ಈ ರೀತಿ. ಆಮೇಲೆ 34 kg ಇತ್ತು. ಚರ್ಮ ಸುಲ್ದೇನು ಬಿಸಾಕಿರ್ತಾರೆ ಅಲ್ಲೋ. ಈಗ ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ನಮ್ಮ ಅರಣ್ಯ ಇಲಾಖೆಗಳು ಮತ್ತೆ ಈಗ ಪೊಲೀಸ್ ಇಲಾಖೆಯವರು ಈಗ ನಾವು ತನಿಖೆ ಕೊಟ್ಟಿದ್ದೀವಿ ಮ್ಯಾಜಿಸ್ಟ್ರೇಟ್ಗೆ. ನಾನು ಅವತ್ತು ಕೋಲಾರಲ್ಲಿದ್ದೆ, ಇದ್ದಂಥ ಸಂದರ್ಭದಲ್ಲಿ ನಾವು ಚೀಫ್ ಮಿನಿಸ್ಟರ್ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿ ಅಂತ ಆದೇಶ ಕೊಟ್ಟಿದ್ರು. ತನಿಖೆ ಆಗ್ತಾ ಇದೆ ಸಭಾಧ್ಯಕ್ಷರೇ. ನಾನು ಮೊನ್ನೆ ಬಹಳ ಸ್ಪಷ್ಟವಾಗಿ ಎಲ್ಲ ಮಾಧ್ಯಮದ ಮುಂದೆ ಹೇಳಿದ್ದೀನಿ, ಉದ್ದೇಶಪೂರ್ವಕವಾಗಿ ನಮ್ಮ ಅಧಿಕಾರಿಗಳು ಏನಾದರೂ ಮಾಡಿದರೆ ಅವ್ರ ಮೇಲೆ ಆಕ್ಷನ್ ತಗೊಳ್ತೀನಿ ಅಂತ ನಾನು ಹೇಳಿದ್ದೀನಿ ಸಭಾಧ್ಯಕ್ಷರೇ. ತನಿಖೆ ಆಗಲಿ, ಅವ್ರು ತಪ್ಪು ಮಾಡಿದರೆ ನಾನು ಆಕ್ಷನ್ ತಗೊಳ್ತೀನಿ ಅಂತ ಹೇಳಿದ್ದೀನಿ. ಸದನಕ್ಕೂ ಅದನ್ನೇ ಹೇಳ್ತೀನಿ ಸಭಾಧ್ಯಕ್ಷರೇ. ಅದೇ ಆಮೇಲೆ ನಮ್ಮ ಸ್ಟಾಫ್ ಹೇಳಿದಂದ್ರೆ, ಅವರ ಹತ್ರ ಅವರು ಶೂಟ್ ಮಾಡಿದಾಗ ನಾವು ವಿಧಿ ಇರಲಿಲ್ಲ, ಕತ್ಲಿತ್ತು, ನಾವು ಶೂಟ್ ಮಾಡಿದ್ವಿ, ಅವರು ತಿರೋಗಿದ್ದಾರೆ. ನಮ್ಮ ಸೆಲ್ಫ್ ಇದಕ್ಕೆ ನಾವು ಮಾಡಿದ್ದೀವಿ ಅಂತ ಇವ್ರ ಸ್ಟೇಟ್ಮೆಂಟು. ಇವ್ರದ್ದು ಹೇಳ್ತಿರ್ತಕ್ಕಂಥದ್ದು, ಅವ್ರ ಪರವಾಗಿರ್ತಕ್ಕಂಥವ್ರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ. ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ನಮ್ಮವರೇನಾದರೂ ತಪ್ಪು ಮಾಡಿದ್ರೆ ನಾನು ಖಂಡಿತ ಅವ್ರ ಮೇಲೆ ಆಕ್ಷನ್ ತಗೊಳ್ತೀನಿ. ಮತ್ತೆ ಪರಿಹಾರ ಬಗ್ಗೆ ಹೇಳಿದ್ರು ಸನ್ಮಾನ್ಯ ಅಧ್ಯಕ್ಷರೇ, ಈಗ ಮಂತ್ರಿಗಳು ಅವರ ಇಲಾಖೆಯನ್ನ ಏನೇನು ಸಮರ್ಥನೆ ಮಾಡ್ಕೋಬೇಕೋ ಅದು ಕೊಟ್ಟಿದ್ದಾರೆ. ಅವರು ಪದೇ ಮತ್ತೆ ಅದನ್ನೇ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ, ಮತ್ತೆ ಅದೇ ತಪ್ಪುಗಳನ್ನ. ನಾನು ಹೇಳಿದೆ, ಅಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಚಾಮರಾಜನಗರದಲ್ಲಿ, ಮೆಡಿಕಲ್ ಕಾಲೇಜ್ ಇದೆ. ಅವ್ರು ಹೇಳಿದ್ರು, ನಾವು ಕರ್ಕೊಂಡು ಹೋಗಿದ್ರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಇರಲಿಲ್ಲ. ಮೆಡಿಕಲ್ ಕಾಲೇಜಲ್ಲಿ ಡಾಕ್ಟರ್ ಇಲ್ಲ ಅಂತಂದ್ರೆ ಏನ್ ಬರಗೆಟ್ಟು ಹುಟ್ಟಿತಾ? ಹನೂರಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ, ಇನ್ನೆಲ್ಲಿ? ಹನೂರು ತಾಲೂಕಿದ್ದು ಚಾಮರಾಜನಗರದಲ್ಲಿ ಇದೆಯಲ್ಲ, ಆ ಜಿಲ್ಲೆಯಲ್ಲಿ ಇದೆಯಲ್ಲ. ಕೊಳ್ಳೇಗಾಲಕ್ಕೆ ಹೋಗಿದ್ದಾರೆ. ಅಲ್ಲಲ್ಲ, ಕೊಳ್ಳೇಗಾಲದಲ್ಲಿ 3 ಜನ ಸತ್ತೋಗಿದ್ದಾರೆ ಅಂತ ಹೇಳಿದ್ದಾರೆ.
ಆಮೇಲೆ KR ಪೇಟೆ ಇದಕ್ಕೆ ಹಾಸ್ಪಿಟಲ್ ಅಲ್ಲಲ್ಲ ಈಗ ನೀವು ಒಂಥರ ಸೆಟ್ ಮಾಡ್ಕೊಂಡಂಗಿದ್ದೀರ ಎಲ್ಲ ಸೆಟ್ ಮಾಡ್ಬಿಟ್ಟು ದೂರ ತಗೊಂಡೋದ್ರೆ ಪ್ರೊಟೆಸ್ಟ್ ಮಾಡೋರಿಗೆಲ್ಲ ಸ್ವಲ್ಪ ದೂರ ತಗೊಂಡೋದ್ರೆ ಒಳ್ಳೇದಾಗ್ತೈತೆ ಅಂತ ಮಾಡಿ ಸೆಟ್ ಮಾಡವ್ರೆ ಅಧ್ಯಕ್ಷ. ಅವ್ರ ಜಿಲ್ಲೆಯಲ್ಲೇ ಮೆಡಿಕಲ್ ಕಾಲೇಜ್ ಇದೆ, ಜಿಲ್ಲೆಯಲ್ಲೇ ಮೆಡಿಕಲ್ ಇದೆ, ಅಲ್ಲೆಲ್ಲ ಡಾಕ್ಟರ್ಗಳಿದ್ದಾರೆ, ಎಲ್ಲ ಆಗ್ಲಿ ಅದನ್ನೇ ನಾನು ಹೇಳೋದು. ಮತ್ತೆ ಪರಮೇಶ್ವರ್ ಇದ್ದಾರೆ ಅಧ್ಯಕ್ಷರೇ, ನಾನು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ಎಲ್ಲಾನ ಸತ್ತರೆ ಅಲ್ಲಿ ಪೊಲೀಸರು ಹೋಗಿ ಮಹಾಜರ್ ಮಾಡಬೇಕು, ಪೊಲೀಸರು ಅಲ್ಲೇ ಹೋಗಿ ಮಹಾಜರ್ ಮಾಡಬೇಕು. ಮಹಾಜರ್ ಇಲ್ದಿರ ಈ ಬಾಡಿನಲ್ಲೇ ಎತ್ಕೊಂಡು ಔಟಿದ್ದಾರೆ. ನೋಡು ಅದನ್ನು ಬದುಕಿದ್ರಂತೆ, ಸಾಯಿಸ್ಬಿಟ್ಟು ಬದುಕಿದ್ರು ನೋಡಿ. ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ? ಸ್ಪಾಟ್ ಅಲ್ಲೇ ಹೋಗಿದ್ರು, ಒಬ್ಬರಿಗೆ ಗಾಯ ಆಗಿತ್ತು, ಏನ್ ಮಾಡಿದ್ದಾರೆ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ತಗೊಂಡು ಹೋಗಿದ್ದಾರೆ, ಮಧ್ಯದಲ್ಲಿ ಒಬ್ಬರು ತೀರೋ ನೋಡಿ ಅವರೇ ಹೇಳಿದ್ದಾರೆ ಸತ್ತೋಗಿದ್ದಾರೆ 3 ಜನ, ಇನ್ನೊಬ್ಬರು ಬದುಕಿದ್ರು ಅವ್ರು ತಗೊಂಡೋಗ್ಬೇಕು ಅಂತ. ಮಹಿಂದ್ ದಾಸ್ ಓಕೆ, ಅವ್ನು ತಗೊಂಡೋಗ್ಲಿ ಆಸ್ಪತ್ರೆಗೆ. ಆದ್ರೆ ಅಲ್ಲಿ ಉಳಿದವ್ರನ್ನ ಮಹಾಜರ್ ಅಲ್ಲೇ ಮಾಡ್ಬೇಕಾಯ್ತು, ಪೊಲೀಸರು ಮಹಾಜರ್ ಮಾಡ್ಬೇಕಾಯ್ತು. ಪೊಲೀಸರು ಯಾಕೆ ಬರ್ಲಿಲ್ಲ ಮಹಾಜರ್ ಮಾಡಕ್ಕೆ? ಅದಾದ್ಮೇಲೆ ಬಾಡಿ ತೆಗಿಬೇಕಾಯ್ತು. ಇಲ್ಲಿ ಏನೋ ಒಂಥರ ಮುಚ್ಚಿಡೋ ಅಂತ ಒಂದು ಕೆಲಸ ನಡೀತಾ ಇದೆ. ಅದಕ್ಕೋಸ್ಕರ ನಮ್ಗೆ ಅನ್ಸೋ ಅಂತದ್ದು ಇದು. ನಮ್ಗೇನು ಇಂಟ್ರೆಸ್ಟ್ ಇದೆ? ಹತ್ತಕ್ಕೆ ಮುಚ್ಚಿಡಕ್ ಹೋಗ್ತೀವಿ? ಹೊಡೆದ್ಬಿಟ್ಟಿದ್ದೀರಾ, 3 ಜನ ಕೊಲೆ ಆಗೋಗ್ಬಿಟ್ಟಿದೆ, ಅದಕ್ಕೆ ಮುಚ್ಚಕ್ಕೆ ಹೋಗ್ತಾ ಇದ್ದೀರಾ ಅಷ್ಟೇ. ಇನ್ನೇನು ಇಸ್ ಅ ರೋಡ್, ಇಸ್ ಅ ಫೇಲ್ಯೂರ್ ಆಫ್ ದ ಗವರ್ನಮೆಂಟ್, ಇಟ್ ಇಸ್ ದ ಫೇಲ್ಯೂರ್. ನಾವು ಡಿಪೆಂಡ್ ಅಲ್ಲ, ಇದು ಕರ್ನಾಟಕ, ಇದು ಗುಜರಾತ್ ಅಲ್ಲ. ಇದು ಆಮೇಲೆ ಈ ತನಿಖೆಗಳೆಲ್ಲ ನಾವು ನೋಡಿದ್ದೀರಿ. ಈ ತನಿಖೆ ಅಶೋಕ್ ಅವರ, ಇದು ಕರ್ನಾಟಕ ಗುಜರಾತ್ ಅಲ್ಲ. ಇದು ಈಗ ಇದು ಗುಜರಾತ್ ಅಲ್ಲ, ಇದು ಕರ್ನಾಟಕ. ಹೌದೌದು, ಇದು ಕರ್ನಾಟಕನೇ. ನಾನು ತಮಿಳ್ನಾಡು ಅಂತ ಹೇಳಿಲ್ಲ. ತಮಿಳ್ನಾಡು ಅಂತ ಹೇಳಿಲ್ಲ ನಾನು. ತಮಿಳ್ನಾಡು ಮುಖ್ಯಮಂತ್ರಿನೇ ಚೀಮಾರಿ ಹಾಕಿರೋದು ನಿಮ್ಗೆ. ಅಲ್ಲ, ತಮಿಳ್ನಾಡು ಮುಖ್ಯಮಂತ್ರಿ ಚೀಮಾರಿ ಹಾಕಿದ್ದಾರೆ, ಅವರೇನು ಹಾಕಿಲ್ಲ ನಿಮ್ಗೆ, ಚೀಮಾರಿ ಹಾಕಿದ್ದಾರೆ. ಅದರಿಂದ ತಮಿಳ್ನಾಡು ಚೀಫ್ ಮಿನಿಸ್ಟರ್ಗೆ ಕನಸು ಬಿದ್ದಿತ್ತ? ಅವ್ರೇನೋ ಹೇಳ್ತಾರೆ ಅಂತ ಅದನ್ನ ಯಾಕೆ ನೀವು ಇದು ಮಾಡಕ್ ಹೋಗ್ತೀರಾ? ತಮಿಳ್ನಾಡು ಚೀಫ್ ಮಿನಿಸ್ಟರ್ಗೆ ನಾನು ಸ್ಟೇಟ್ಮೆಂಟ್ ಮಾಡೋದು ಈಗ ಮಾಡಿದ್ದು. ಮತ್ತೆ ಮುಖ್ಯಮಂತ್ರಿ ರಿಯಾಕ್ಷನ್ ಮಾಡೋ ಅವಶ್ಯಕತೆ ಇತ್ತು? ಹಂಗಾರೆ ಮುಖ್ಯಮಂತ್ರಿ ರಿಯಾಕ್ಷನ್ ಮಾಡೋ ಅವಶ್ಯಕತೆ ಇತ್ತು? ಯಾಕೆ ಮಾಡಿದ್ರು? ನಿಮ್ಮ ಇಲಾಖೆ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ. ನಿಮ್ಮ ಇಲಾಖೆ ಮೇಲೆ ನಿಮ್ಮ ರಾಜ್ಯದ ಆಡಳಿತವನ್ನ ಬೇರೆ ರಾಜ್ಯದವರು ನಡೆಸ್ತಾ ಇದ್ದಾರೆ. ಇಲ್ಲಿ ರಾಜ್ಯದ ಸಚಿವ ಸಂಪುಟ ಆಡಳಿತ ನಿರ್ಣಯ ಎಲ್ಲವೂ ಕೂಡ ಬೇರೆ ರಾಜ್ಯದವರು ನಡೆಸ್ತಾ ಇರೋದು.